ಹಲೋ, ನಮಸ್ಕಾರ ಎಲ್ರಿಗೂ ಕೂಡ. ಸೊ ಯಾರಾದರೂ ಸೌಂಡ್ ಏನಾದರೂ ಕೇಳ್ತಾ ಇದೆ ಅಥವಾ ಕೇಳ್ತಾ ಇಲ್ಲ ಅಂದರೆ ಕನ್ಫರ್ಮ್ ಮಾಡಿ. ಸೊ ಬಂದಿರುವಂಥ ಎಲ್ರಿಗೂ ಕೂಡ ನಮಸ್ಕಾರ, ಹಾಯ್, ಗುಡ್ ಈವ್ನಿಂಗ್. ಆ್ಯಂಡ್ ಭಾಳ ಖುಷಿ ವಿಚಾರ ಏನಂದರೆ ಮಂಗಳೂರಲ್ಲಿ 2 ದಿವಸದಿಂದ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ಮಂಗಳೂರು ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಯ್ ಅಂಕುಶ್ ಗೆದಾಮ್. ಸೊ ಅವರೊಬ್ಬರು ಮರಾಠಿ ಆ್ಯಕ್ಟರ್. ಹಾಯ್, ನಮಸ್ಕಾರ ಎಲ್ರಿಗೂ ಕೂಡ ಮತ್ತೊಂದ್ಸಲ. ಸೊ ಆಡಿಯೋ ಕೇಳ್ತಾ ಇದೆಯಾ ಯಾರಾದರೂ? ಎಸ್, ಓಕೆ. ರಮ್ಯಾ ಶರ್ಮಾ, ಹಾಯ್ ರಮ್ಯಾ. ಸೊ ಅದಿತಿ ಉಡುಪಿಯಿಂದ ಹಾಯ್. ಹಲೋ ಪವರ್ ಹೌಸ್. ಸೊ ಎಲ್ರಿಗೂ ನಮಸ್ಕಾರ. ಸೊ ಹಮೀದ್ ಅಲಿ ಎಂದಕ್ಕೆಂಡು ಆರ್ಯ ಇನ್ಶಾಲ್ಲರ್ ಕೇ ನೋಡತ್ತಾ? ಓಕೆ, ಅರ್ಸಿಕೆರೆಗೆ ಬನ್ನಿ. ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ಒಂದು ವಿಷಯನ ನಾವು ಕೆಲವು ಸಲ ಈ ಥರ ವಿಷಯಗಳಾದಾಗ ನಾವು ಅದನ್ನು ಅಡ್ರೆಸ್ ಮಾಡದೆ ಸುಮ್ಮನೆ ಇರ್ತೀವಿ. ಬಟ್ ನಾನು ಯಾವಾಗಲೂ ಏನು ಅನ್ಕೋತೀನಿ ಅಂದರೆ, ಚಿತ್ರರಂಗ ಅಂದರೆ ಅದು ಯಾವತ್ತೂ ಕೂಡ ಕಲೆಕ್ಟಿವ್. ಅದು ಒಂದು ಕಾಂತಾರ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ, ಒಂದು KGF ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ, ಹೇಗೆ ನಾವು ಕನ್ನಡ ಸಿನಿರಂಗದವರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವೋ, ಅದೇ ರೀತಿ ಸಣ್ಣ ರೀತಿಯ ವಿವಾದ ಆದಾಗ ಅಷ್ಟೇ ನೋವನ್ನು ನಾವು ಅನುಭವಿಸ್ತೀವಿ. ಅದರಲ್ಲಿ ಯಾರು ತಪ್ಪು ಯಾರು ಸರಿ ಅದೆಲ್ಲ ಆಮೇಲೆ, ಅದು ಇಂಪಾರ್ಟೆಂಟ್ ಕೂಡ ಅಲ್ಲ. ಬಟ್ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ ನಾವು ಅವ್ರ ಮುಂದೆ ಇದನ್ನೆಲ್ಲ ಮಾಡ್ತೀವಿ ಅನ್ನೋ ಸ್ವಲ್ಪ ಬೇಜಾರು. ಹಾಗಾಗಿ ನನ್ನ ಕಡೆಯಿಂದ ಚಿತ್ರರಂಗದವನಾಗಿ ಎಲ್ರಿಗೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನಾಯಿತು ನಿಮ್ಮ ಮುಂದೆ, ಆ ವಿವಾದಕ್ಕೆ ಒಂದು ದೊಡ್ಡ ಕ್ಷಮೆಯನ್ನು ಕೇಳ್ತೀವಿ, ವಿತೌಟ್ ಎನಿ ಕಂಡೀಷನ್. ಸೊ ದಯವಿಟ್ಟು ಕ್ಷಮಿಸಿ ನಮ್ಮನ್ನು. ಸೊ ಇನ್ನು ಮುಂದೆ ಆದಷ್ಟು ಬೆಟರ್ ಇರೋದಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಇದನ್ನು ಫಸ್ಟಿಗೆ ಹೇಳಿಬಿಡ್ಬೇಕಿತ್ತು, ಬಿಕಾಸ್ ಇಟ್ ವಾಸ್ ತುಂಬ ಟೆರಿಬಲ್ ಫೀಲ್ ಆಗ್ತಾ ಇತ್ತು ಆ ಕಾರಣಕ್ಕೆ. ಆ್ಯಂಡ್ ಅದರ ಜೊತೆಗೆ ತುಂಬ ಜನ ಕಮೆಂಟಲ್ಲಿ ಹಾಕ್ತಾ ಇದ್ರು. ಅದು ತುಂಬ ಸ್ವಾಭಾವಿಕ ಕೂಡ. ಯಾವಾಗ ಕಂಟೆಂಟ್ ಇರಲ್ಲ ಆಗ ನಾವು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ನಾವು ಯಾವತ್ತೂ ಕೂಡ ಒಂದು ಒಳ್ಳೆಯ ಪ್ರಯತ್ನವನ್ನು ಸಿನಿಮಾದ ಮೂಲಕ ಮಾಡ್ತೀವಿ. ಕಂಟೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ಯಾವತ್ತೂ ಕೂಡ ಪ್ರೇಕ್ಷಕರ ಮುಂದೆ ಇಟ್ಟು ಅವರು ಅದನ್ನು ಹೇಳಬೇಕು ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ನಮ್ಮ ಸಿನಿಮಾ ಕರಾವಳಿ, ಅದರಲ್ಲಿ ಕಂಟೆಂಟ್ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡೋರು ನೀವೇ ಮಾಡಬೇಕು. ಹಾಗಾಗಿ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದ್ರು ಕೂಡ ತುಂಬ ಮುಂಚೆ ಅಂದರೆ 19ನೇ ತಾರೀಕಿಂದ ಪ್ರೀಮಿಯರ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನೋಡಿ ನೀವು ನಿರ್ಧಾರ ಮಾಡಿ, ಆ್ಯಂಡ್ ನಿಮಗೆ ಹಕ್ಕಿದೆ ಆ ಸಿನಿಮಾದ ಕಂಟೆಂಟ್ ಹೇಗಿದೆ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ. ಸೊ ಯಾವಾಗಿಂದ ಪ್ರೀಮಿಯರ್ ಅಂತ ಮೊದಲು ಹೇಳ್ತಾ ಹೋಗ್ತೀನಿ. ಮೊದಲ ಪ್ರೀಮಿಯರ್ 19ನೇ ತಾರೀಕು ಮಂಗಳೂರಲ್ಲಿ. ಆಲ್ರೆಡಿ ಬುಕ್ಕಿಂಗ್ ಓಪನ್ ಆಗಿದೆ. ನಿಮಗೆ ಅದು ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಸಿಗದೇ ಇರ್ಬೋದು, ಬಟ್ ಕರಾವಳಿ ಅಂತ ಹುಡುಕಿದ್ರೆ ಮೇಲ್ಗಡೆ ಹೋಗಿ ಆಗ ನಿಮಗೆ ಸಿಗುತ್ತೆ. ಸಾರಿ, ಮಧ್ಯದಲ್ಲಿ ಹೋಯ್ತು ಅನ್ಸುತ್ತೆ. 19ನೇ ತಾರೀಕು ಮಂಗಳೂರಲ್ಲಿ ಪ್ರೀಮಿಯರ್ ಇರುತ್ತೆ 7 ಗಂಟೆಗೆ. ಬುಕ್ ಮೈ ಶೋ ಆಲ್ರೆಡಿ ಟಿಕೆಟ್ ಓಪನ್ ಇದೆ. 20ನೇ ತಾರೀಕು ಶಿವಮೊಗ್ಗದಲ್ಲಿ. ಒಂದು ಸಲ ಮಂಗಳೂರಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನು ನೋಡ್ತೀವಿ. 20ನೇ ತಾರೀಕು ಶಿವಮೊಗ್ಗದಲ್ಲಿ. 21ನೇ ತಾರೀಕು ನಾವು ಇಲ್ಲಿ ತನಕ ಈ ಊರಲ್ಲಿ ಮಾಡಲೇ ಇಲ್ಲ, ದಾವಣಗೆರೆಯಲ್ಲಿ. 22ನೇ ತಾರೀಕು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. 23ನೇ ತಾರೀಕು ಬೆಂಗಳೂರಿನಲ್ಲಿ. ಇಷ್ಟು ಪ್ರೀಮಿಯರ್ಗಳಿದೆ. 23ನೇ ತಾರೀಕು ಬೆಂಗಳೂರು ಯಾವಾಗ ಅಂತ ಕೇಳಿದವ್ರಿಗೆ. ಅದರ ಜೊತೆಗೆ ಬೇರೆ ಊರವ್ರು ಏನಾದರೂ ಬೈತಾ ಇದ್ರೆ ನಮ್ಮೂರಿಗೆ ಬರೋದೇ ಇಲ್ಲ ಅಂತ ದಯವಿಟ್ಟು ಕ್ಷಮಿಸಿ. ಅಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಯಾವತ್ತೂ ಕೂಡ ತುಂಬ ಲಿಮಿಟೇಷನ್ಗಳಿರುತ್ತೆ. ಆ ಲಿಮಿಟೇಷನ್ಗಳಿಂದಾಗಿ ಹೆಚ್ಚಿನ ಕಡೆ ನಮ್ಗೆ ಹೋಗೋದಕ್ಕೆ ಆಗಲ್ಲ. ಅದರಿಂದಾಗಿ ಈ ಸತಿ ದಾವಣಗೆರೆ ಅನ್ನುವಂಥ ಒಂದೇ ಒಂದು ಊರನ್ನ ನಾವು ಆ್ಯಡ್ ಮಾಡಿದ್ದೀವಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲ ಪ್ರೀಮಿಯರ್ ಇರುತ್ತೆ. 19ಕ್ಕೆ ಮಂಗಳೂರು, 20ನೇ ತಾರೀಕು ಶಿವಮೊಗ್ಗ, 21ನೇ ತಾರೀಕು ದಾವಣಗೆರೆ, 22ನೇ ತಾರೀಕು ಮೈಸೂರು, 23ನೇ ತಾರೀಕು ಬೆಂಗಳೂರಿನಲ್ಲಿ. 24ನೇ ತಾರೀಕು ರಿಲೀಸ್ ಆಗ್ತಾ ಇರೋ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ಹೆಚ್ಚಿನ ನಟರು, ತಂತ್ರಜ್ಞರು ಎಲ್ಲರೂ ಕೂಡ ನಿಮ್ಮ ಜೊತೆ ಈ ಸಿನಿಮಾ ನೋಡ್ತಾರೆ. ನಾನು ಕೂಡ ಇರ್ತೀನಿ. ಸೊ ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಬೆಂಗಳೂರು ರೆಡಿ ಇರಿ.
ಮಂಗಳೂರಲ್ಲಿ ನಾನು ಆಲ್ರೆಡಿ ಇದ್ದೀನಿ. 19ನೇ ತಾರೀಕು ಮಂಗಳೂರಲ್ಲಿ ಆಲ್ರೆಡಿ ಬುಕಿಂಗ್ಸ್ ಓಪನ್ ಇದೆ. ಬೇರೆ ಎಲ್ಲಾ ಸಿಟಿಗಳಲ್ಲೂ ಬುಕಿಂಗ್ ಓಪನ್ ಆದ ತಕ್ಷಣ ನಾನು ಇದನ್ನ ಮತ್ತೆ ನನ್ನ ಪೇಜ್ನಿಂದ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದ್ಸಲ ನಿಮ್ಮೆಲ್ರಿಗೂ ಕೂಡ ಏನು ವಿವಾದ ಆಯಿತು ಅದಕ್ಕೆ ನನ್ನ ಕಡೆಯಿಂದ ಅಂಡ್ ತಂಡದ ಕಡೆಯಿಂದ ಕ್ಷಮೆನ ಕೇಳ್ತೇನೆ. ಸಿನಿಮಾ ಯಾವತ್ತೂ ಕೂಡ ಶಾಶ್ವತ, ಅಂದ್ರೆ ಅಫ್ಕೋರ್ಸ್ ನಾಟ್ ಇನ್ ಎಟರ್ನಿಟಿ, ಬಟ್ ಆದ್ರೆ ತುಂಬಾ ಕಲಾವಿದರು ನಮ್ಮ ಮುಂದೆ ಇಲ್ಲದೆ ಇರ್ಬೋದು. ಈಗ ಆ ಸಿನಿಮಾದಲ್ಲಿ ಏನು ವಿವಾದ ಆಗಿದೆ ನಮಗೆ ಗೊತ್ತಿಲ್ಲ, ಆದ್ರೆ ಸಿನಿಮಾ ನಿಂತಿದೆ. ಆ ತರ ನಿಲ್ಲುವಂತ ಒಂದು ಸಿನಿಮಾನ ಮಾಡಬೇಕು ಅನ್ನೋದು ನಮ್ಮ ನಿರ್ದೇಶಕ ಗುರುದತ್ ಗಾಣಿಗ ಅವರ ಪ್ರಯತ್ನ ಅಂಡ್ ಪ್ರಜ್ವಲ್ ದೇವರಾಜ್ ಅವರು ಇದರ ನಾಯಕ. ಸೊ ನಾನು ಇದರಲ್ಲಿ ಒಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೀನಿ. ನಾನು ಇದರ ನಾಯಕ ಅಲ್ಲ, ಬಟ್ ತುಂಬಾ ಇಂಪಾರ್ಟೆಂಟ್ ರೋಲ್. ಅದರ ಜೊತೆಗೆ ಸಂಪದ, ಸುಷ್ಮಿತಾ, ಮಿತ್ರ, ರಮೇಶ್ ಇಂದಿರಾ, ಶ್ರೀಧರ್, ವಿದ್ಯಾಮೂರ್ತಿ, ಹೀಗೆ ತುಂಬಾ ಒಳ್ಳೆಯ ಕಲಾವಿದರ ದಂಡ ಇದೆ. ಸೊ ನಮ್ಮ ಪ್ರೀಮಿಯರ್ ಶೋಗೆ ಬನ್ನಿ, ಮೀಟ್ ಆಗೋಣ, ಸಿನಿಮಾದ ಬಗ್ಗೆ ಮಾತಾಡೋಣ ಅಂಡ್ ಎಲ್ಲಾ ರೀತಿಯ ಪ್ರೀತಿ ಮತ್ತೆ ಸಪೋರ್ಟ್ ಈ ಸಿನಿಮಾಗೆ ಬೇಕು. ಮತ್ತೊಂದ್ಸಲ ಪ್ರೀಮಿಯರ್ ಅಲ್ಲಿ ಸಿಗ್ತೀನಿ. ಅಂಡ್ ಈ ಸಿನಿಮಾ ತುಂಬಾ ಪ್ರಾಮಾಣಿಕವಾಗಿ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನುವಂತ ಒಬ್ಬ ನಿರ್ದೇಶಕನ ಪ್ರಾಮಾಣಿಕ ಪ್ರಯತ್ನ. ಸೊ ನನಗೆ ಬಹಳ ಖುಷಿಯಾಗಿದೆ, ನಿಮಗೂ ಅಷ್ಟೇ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ. ಸೊ ಕರಾವಳಿ 19ನೇ ತಾರೀಕಿಂದ ಪ್ರೀಮಿಯರ್ ಸ್ಟಾರ್ಟ್ ಆಗ್ತಾ ಇದೆ, 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. 19ಕ್ಕೆ ಮಂಗಳೂರು, 20 ಶಿವಮೊಗ್ಗ, 21 ದಾವಣಗೆರೆ, 22 ಮೈಸೂರು, 23 ಬೆಂಗಳೂರು. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೂರಜ್ ಕುಮಾರ್ ಅಣ್ಣ ಓಕೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್. ಇಷ್ಟೇ ಹೇಳೋದಕ್ಕಿದ್ದು. ಚೆನ್ನಾಗಿರಿ. ಥ್ಯಾಂಕ್ ಯು.